ಇಟ್ಟು ಅವ್ರ ಕುರ್ಚಿನ ಅಳ್ಳಾಡ್ಸೋದಕ್ಕೆ ಪಾದ ಯಾತ್ರೆ ಹೆಜ್ಜೆಗಳ ಮೇಲೆ ಹೆಜ್ಜೆಗಳನ್ನಿಟ್ಟು ಪಾದಯಾತ್ರೆಗೆ ಮುನ್ನುಡಿ ಬರೀತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಪಂಚೆಗೆ ಮತ್ತು ಶರ್ಟ್ಗೆ ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಂತಹ ಕೆಸರು ಅಂಟಿಕೊಂಡಿದೆ. ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಶತಾಯಗತಾಯ ಬಿಜೆಪಿ ಅವ್ರ ಜೊತೆ ಸೇರಿನಾದ್ರೂ ಈ ರೀತಿಯಾಗಿ ಹೋರಾಟಗಳನ್ನ ಪಾದಯಾತ್ರೆಗಳನ್ನ ಮಾಡಿಸಿ ಆದ್ರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು. ನಿಜವಾಗ್ಲೂ ಸಿದ್ದರಾಮಯ್ಯನವರ ಜನ್ಮ ದಿನ ಅವರ ಕುರ್ಚಿಯಿಂದ ಕೆಳಗಿಳಿಸುವಂತಹ ಮುನ್ನುಡಿ ಬರೆಯುವ ದಿನ ಆಗುತ್ತಾ? ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ರಾಧಾ ಹಿರೇಗೌಡ, ನನ್ನ ಜೊತೆ ಇದ್ದಾರೆ ರಾಮ್. ಸೊ ವೀಕ್ಷಕರೇ, ನಾವು ಎಲ್ಲಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು JK ಗ್ರ್ಯಾಂಡ್ ಅರೇನಾ. ಇಲ್ಲಿಂದನೇ ಕಾಂಗ್ರೆಸ್ ಪಕ್ಷದ ಭ್ರಷ್ಟ ಹಗರಣಗಳನ್ನ ಜನರ ಮುಂದೆ ಇಡೋದಕ್ಕೆ ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೊ ಈ ಪಾದಯಾತ್ರೆಗೆ ಮುನ್ನುಡಿಯನ್ನ ಇಲ್ಲಿಂದನೇ ಬರೆಯಲಾಗುತ್ತೆ. ಈಗಾಗಲೇ ತಾವು ನೋಡಬಹುದು, ಬಹಳಷ್ಟು JDS ಮತ್ತು ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರಮುಖ ನಾಯಕರುಗಳು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಇದು ಭ್ರಷ್ಟ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರ ಹಾರ್ಡ್ಲಿ 1.5 ವರ್ಷ ಪೂರೈಕೆ ಮಾಡಿದೆ. ಈ 1.5 ವರ್ಷದಲ್ಲಿ ಈ ಸರ್ಕಾರದಲ್ಲಿ ನಡೆದಿರುವಂತಹ ಹಗರಣಗಳನ್ನ ಜನರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮತ್ತು JDS ಮೈತ್ರಿ ವಿರೋಧ ಪಕ್ಷಗಳೇನಿವೆ ಅವು ಪ್ರಯತ್ನ ಪಡ್ತಾ ಇದ್ದಾವೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಪಾದಯಾತ್ರೆ ಸಕ್ಸಸ್ ಆಗುತ್ತಾ? ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಈ ಪಾದಯಾತ್ರೆಯಿಂದ ಸಾಧ್ಯ ಇದೆಯಾ? ಅಥವಾ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳಿಗೆ ಸಹಾಯ ಮಾಡಬಹುದು? ಸೊ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳೊಂದಿಗೆ ಪಾದಯಾತ್ರೆ ಆರಂಭ ಆಗಿದೆ. ಪಾದಯಾತ್ರೆಯಲ್ಲಿ JDSಗೂ ಬಿಜೆಪಿಗೂ ಸಣ್ಣ ಭಿನ್ನಾಭಿಪ್ರಾಯ ಇದೆ. ಇದೇನಂತ ದೊಡ್ಡ ಮಹಾ ವಿಚಾರ ಅಲ್ಲ. ಇದಕ್ಕೊಂದು ದೊಡ್ಡ ಪಾದಯಾತ್ರೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಲೆನಾಡು ಕರಾವಳಿ ಭಾಗಗಳಲ್ಲಿ ಭೂಕುಸಿತ ಸೇರಿದಂತೆ ಬಹಳಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇರೋದ್ರಿಂದ ಇದೇನ್ ಬೇಡ ಆಗಿತ್ತೇನೋಪ್ಪ ಅಂತ ಕುಮಾರಸ್ವಾಮಿ ಅವರು ಹೇಳ್ದಂಗಿತ್ತು. 2 ದಿನಕ್ಕೆ ಅವರು ಕೂಡ ಓಕೆ ಎಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ಉದ್ಘಾಟನೆ ಆರಂಭ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಈ ಪಾದಯಾತ್ರೆಯ ರೂಪುರೇಷೆ ಹೇಗಿದೆ ರಾಮ್? ಮೇಡಮ್, ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾನೆ ಇದೀವಿ, ಬಹಳಷ್ಟು ಜನ ಬಿಜೆಪಿಯ ನಾಯಕರೆಲ್ಲ ಬರ್ತಾನೆ ಇದ್ದಾರೆ. ವೀಕ್ಷಕರೇ, ನೀವೆಲ್ಲ ಈಗ ನೋಡಬಹುದು ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ಈ ಒಂದು ಬೃಹತ್ ಸಮಾವೇಶವನ್ನು ಕೂಡ ಇಲ್ಲಿ ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಕೂಡ ಬರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಘಟಾನುಘಟಿ ಸಂಸದರು ಬರ್ತಾ ಇದ್ದಾರೆ, ಶಾಸಕರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಇವತ್ತು ಆರಂಭದ ದಿನ ಬಿಡದಿಯವರೆಗೂ ಈ ಒಂದು ಪಾದಯಾತ್ರೆ ಹೋಗುತ್ತೆ. ಎಷ್ಟು ದಿನ ಮಾಡ್ತಾರಂತೆ? 1 ವಾರಗಳ ಕಾಲ ಈ ಒಂದು ಪಾದಯಾತ್ರೆ ಹೋಗುತ್ತೆ. ಓಕೆ, ಪಾದಯಾತ್ರೆ ಟ್ರೆಂಡ್ ಭಾರಿ ಅಂದ್ರೆ ಪಾದಯಾತ್ರೆಗಳು ಬಹಳಷ್ಟು ಬಾರಿ ಸಕ್ಸಸ್ ಆಗಿದೆ. ಹಾಗೆ ನೋಡಿದ್ರೆ ನಿಮ್ ಮೇಕೆದಾಟು ಪಾದಯಾತ್ರೆ, ಈ ಮೇಕೆದಾಟು ಯೋಜನೆಗೆ ಎಷ್ಟು ಅನುಕೂಲ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಮೇಕೆದಾಟು ಪಾದಯಾತ್ರೆ 100% ಸಹಾಯ ಮಾಡಿದೆ. ಈ ಬಳ್ಳಾರಿ ಪಾದಯಾತ್ರೆ ಅಯ್ಯೋ, ಸಿದ್ದರಾಮಯ್ಯನವರು ಶೂ ಹಾಕೊಂಡು ನಡೆದ್ರು ತೊಡೆ ಕಾಲೆಲ್ಲ ಇಷ್ಟಿಷ್ಟು ದಪ್ಪ ಆಗಿ ಊದ್ಕೊಂಡು ಹೋದ್ವು. ಆದ್ರೆ ಅವರನ್ನ ಸಿಎಂ ಮಾಡ್ತು ಬಳ್ಳಾರಿ ಪಾದಯಾತ್ರೆ. ಅಂದ್ರೆ ಬಳ್ಳಾರಿ ರೆಡ್ಡಿ ಸಹೋದರರ ಏನು ಭ್ರಷ್ಟಾಚಾರ ಇದೆ, ಹಗರಣ ಇದೆ, ಅದನ್ನ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಂತಹ ಪಾದಯಾತ್ರೆ ಅದು ಸೂಪರ್ ಸಕ್ಸಸ್ ಆಯ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಗ್ಬಿಟ್ರು ಅವಾಗ. ಅದಾದ್ಮೇಲೆ ಇದು ಯಾವುದು ನಮ್ಮ ಮೇಕೆದಾಟು ಪಾದಯಾತ್ರೆ, ಅದರಲ್ಲೂ ಸೂಪರ್ ಸಕ್ಸಸ್ ಆದ್ರು. ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು. ಈಗ ವಿಜಯೇಂದ್ರ ಅವರು ಹೊಸದಾಗಿ ಬಿಜೆಪಿ ಪಕ್ಷದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರು ಒಂದು ಇಂಪ್ಯಾಕ್ಟ್ ಮಾಡ್ಬೇಕಲ್ಲ. ಬಂದಾಗಿನ ಸ್ವಲ್ಪ ಡಲ್ ಆಗಿತ್ತು, ಯಾಕೋ ಮೇಲೆ ಹೇಳ್ತಾ ಇರ್ಲಿಲ್ಲ. ವಿರೋಧ ಪಕ್ಷವಾಗಿ ಒಂದು ಗಟ್ಟಿ ಧ್ವನಿಯಾಗಿ ಬಿಜೆಪಿ ಒಂದು ಸದನದ ಒಳಗಡೆ ಮತ್ತು ಹೊರಗಡೆ ಒಂದು ಇಂಪ್ಯಾಕ್ಟ್ ಮಾಡುವಂತಹ ದೊಡ್ಡ ರೀತಿಯಾದಂತಹ ಏನೂ ಆಗಿರಲಿಲ್ಲ. ಅದೇ ಗವರ್ಮೆಂಟ್ ಅನ್ನ ಶೇಕ್ ಮಾಡುವಂತಹ ದೊಡ್ಡ ಮೂವ್ಮೆಂಟ್ ಅಥವಾ ದೊಡ್ಡ ಏನು ನಡೆದಿರಲಿಲ್ಲ. ಸೊ ಪಾದಯಾತ್ರೆಗಳು ಒಂದಿಷ್ಟು ಬುಡಾನ ಅಲ್ಲಾಡಿಸ್ತವೆ. ಸೊ ಈ ಪಾದಯಾತ್ರೆ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಎಷ್ಟು ಮಟ್ಟಿಗೆ ಅಲ್ಲಾಡಿಸುತ್ತೆ ಅನ್ನೋದು ಭಾರಿ ದೊಡ್ಡ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಈ ಪಾದಯಾತ್ರೆ ಮೇಡಮ್, ಈ ಹಿಂದೆ ನೀವು ಹೇಳಿದ ಹಾಗೆ ಬಿಜೆಪಿ ಅವರು ಬಹಳಷ್ಟು
ಹೋರಾಟಗಳನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಆದ್ರೆ ಈ ಹೋರಾಟ ಇದೆಯಲ್ಲ, ಸಹಜವಾಗಿ ಏನು CM ಅವರನ್ನ ಕೆಳಗಿಳಿಸಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇದ್ದಿದೆ. ಮೇಡಮ್, ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಬಹುದು? ಓಕೆ, ಇವತ್ತು ನೋಡಿ, ಇವತ್ತೆಷ್ಟು ಡೇಟು? ಆಗಸ್ಟ್ 3ನೇ ತಾರೀಕು. ಬೆಳಗ್ಗೆ ಪೇಪರ್ ಓದಿದ್ರಾ? ಓದಿದ್ರಾ ಪೇಪರು? ನೋಡಿದ್ರ ನ್ಯೂಸ್ ಪೇಪರು? ಏನಿತ್ತು ನ್ಯೂಸ್ ಪೇಪರಲ್ಲಿ ಇವತ್ತು? ಏನಿದೆ ಫಸ್ಟ್ ಪೇಜಲ್ಲಿ? ಇವತ್ತು ಸಿದ್ದರಾಮಯ್ಯನವರ ಬರ್ತಡೇ. ಇದೇ ದಿನ ಆಗಸ್ಟ್ 3ನೇ ತಾರೀಕು, 2 ವರ್ಷದ ಹಿಂದಕ್ಕೆ ಹೋಗೋಣ. 2022 ಆಗಸ್ಟ್ 3ನೇ ತಾರೀಕು ಏನಾಯ್ತು? ಇದೇ ದಿನ ಆಗಸ್ಟ್ 3ನೇ ತಾರೀಕು 2022ರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆದಿತ್ತು. ಸಿದ್ದರಾಮಯ್ಯನವರು ತುಂಬಾ ಅದ್ಭುತವಾಗಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡ್ರು. ಆ ಹುಟ್ಟುಹಬ್ಬದ ಆಚರಣೆ ಹೆಂಗಿತ್ತು ಅಂದ್ರೆ, ಅಹಿಂದ ಓಟ್ಗಳನ್ನ ಗಟ್ಟಿ ಮಾಡೋದಕ್ಕೆ ಅಂತಾನೆ ಮಾಡಿದಂತಹ ದೊಡ್ಡ ಉತ್ಸವ ಆಗಿತ್ತು. ಇವತ್ತೇನಾದ್ರೂ ಇವ್ರದ್ದು ಮೂಡ ಹಗರಣ, ವಾಲ್ಮೀಕಿ ಹಗರಣ ಏನಾದ್ರೂ ಹೊರಗಡೆ ಬರ್ದೇ ಇದ್ದಿದ್ರೆ ಮೋಸ್ಟ್ಲಿ ಇದೇ ಪ್ಲೇಸ್ ಅಲ್ಲಿ ದೊಡ್ಡದಾಗಿ ಸಿದ್ದರಾಮೋತ್ಸವ ಮಾಡ್ಕೊಂಡ್ಬಿಡ್ತಿದ್ರ ಏನೋ ಗೊತ್ತಿಲ್ಲ. ಆದರೆ ಈ ಹಗರಣಗಳು ಹೊರಗಡೆ ಬಂದಿರೋದ್ರಿಂದ ಅವ್ರ ಬರ್ತ್ಡೇ ಪಾರ್ಟಿಯ ಜೋರು ಕಡಿಮೆ ಆಗಿದೆ. ಸೊ ಸಿದ್ದರಾಮೋತ್ಸವ ಮಾಡಿಕೊಂಡಂತ ಈ ಸಂದರ್ಭ ಅಥವಾ ಸಿದ್ದರಾಮಯ್ಯನವರ ಬರ್ತಡೇ ದಿನ ಇವತ್ತೇ ಮುಹೂರ್ತ ಇಟ್ಟು ಅವ್ರ ಕುರ್ಚಿನ ಅಳ್ಳಾಡ್ಸೋದಕ್ಕೆ ಪಾದ ಯಾತ್ರೆ, ಹೆಜ್ಜೆಗಳ ಮೇಲೆ ಹೆಜ್ಜೆಗಳನ್ನಿಟ್ಟು ಪಾದಯಾತ್ರೆಗೆ ಮುನ್ನುಡಿ ಬರೀತಾ ಇದ್ದಾರೆ ಅಂದ್ರೆ, ನಿಜವಾಗ್ಲೂ ಸಿದ್ದರಾಮಯ್ಯನವರ ಜನ್ಮ ದಿನ ಅವರ ಕುರ್ಚಿಯಿಂದ ಕೆಳಗಿಳಿಸುವಂತಹ ಮುನ್ನುಡಿ ಬರೆಯುವ ದಿನ ಆಗುತ್ತಾ? ಗೊತ್ತಿಲ್ಲಪ್ಪ. ಓಕೆನಾ? ಸೊ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ, ಎಷ್ಟು ದಿನ ನಡೆಯುತ್ತೆ ಇದು ಪಾದಯಾತ್ರೆ? ಇದು ಮೇಡಮ್ ಇಲ್ಲಿಂದ ನೇರವಾಗಿ ಬಿಡದಿಗೆ ಹೋಗುತ್ತೆ. ಇದು ಮೈಸೂರಿನವರೆಗೆ ತಲುಪುವವರೆಗೂ 7 ದಿನ ಬೇಕು. ಹಾಗಾಗಿ ಎಲ್ಲಾ ಬಿಜೆಪಿ ನಾಯಕರು ನಾವು ಪಾಲ್ಗೊಳ್ತೀವಿ, ಇದನ್ನ ಸ್ಟ್ರಾಂಗ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಕೂಡ ಆರಂಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಬಂದಿದ್ದಾರೆ. ಆದ್ರೆ ಇಲ್ಲಿಂದ ಇವತ್ತು ಸಂಜೆವರೆಗೂ ಬಿಡದಿವರೆಗೂ ಹೋಗುತ್ತೆ ಈ ಒಂದು ಪಾದಯಾತ್ರೆ. ಸೊ ಬಿಡದಿ ಅಂದ್ರೆ ಎಷ್ಟು ಕಿಲೋಮೀಟರ್ ನಡೀತಾರೆ? ಇಲ್ಲಿಂದ 16 ಕಿಲೋಮೀಟರ್ ಇದೆ ಬಿಡದಿ. ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾರಂತೆ. ಪಾದಯಾತ್ರೆಯ ರೂಟ್ ಇದೆಯಲ್ಲ, ಈ ರೂಟ್ ಮಹತ್ವ ಏನು? ಯಾಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡ್ಲಿಲ್ಲ? ಯಾಕೆ ಗುಲ್ಬರ್ಗದಿಂದ ಸ್ಟಾರ್ಟ್ ಮಾಡ್ಲಿಲ್ಲ? ಯಾಕೆ ಬಿಜಾಪುರದಿಂದ ಸ್ಟಾರ್ಟ್ ಮಾಡಿಲ್ಲ? ಯಾಕೆ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಿಲ್ಲ? ಯಾಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರು? ಯಾಕೆ ಮೈಸೂರಿಗೆ ಎಂಡ್ ಮಾಡ್ತಾ ಇದ್ದಾರೆ? ಮೈಸೂರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸಿದ್ದರಾಮಯ್ಯನವರ ಭದ್ರಕೋಟೆ ತವರು ಕ್ಷೇತ್ರ ಅಂತ ಹೇಳಿ. ಹಾಗಾಗಿನೇ ಆ ಕ್ಷೇತ್ರದವರೆಗೂ ಪಾದಯಾತ್ರೆಯನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವ್ರಿಗೆ ಎಫೆಕ್ಟ್ ಆಗಬಹುದು ಅನ್ನೋದು ಬಿಜೆಪಿಯವರ ಒಂದು ಉತ್ತರ. ಓಕೆ, ಎಸ್. ಅಂದ್ರೆ ಬೇಸಿಕಲಿ ಇದು ಹಳೆ ಮೈಸೂರನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ಮೂಡ ಹಗರಣ ಮೈಸೂರಿನಲ್ಲಿ ನಡೆದಿರುವಂತದ್ದು. ಸೊ ಈ ಒಂದು ಪ್ರದೇಶ ಏನಿದೆ, ಡೆಫಿನೆಟ್ಲಿ ಇಲ್ಲಿ ಸಿದ್ದರಾಮಯ್ಯನವರ ಪ್ರಾಬಲ್ಯ ಜಾಸ್ತಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಶತಾಯಗತಾಯ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆಯನ್ನ ನಡೆಸ್ತಾ ಇವೆ. ಸೊ ತಾವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ರಾಮ್, ಈ ಪಾದಯಾತ್ರೆ ನಿಜವಾಗ್ಲೂ ಕಾಂಗ್ರೆಸ್ ಮೇಲೆ ಹೆಂಗೆ ಎಫೆಕ್ಟ್ ಆಗಬಹುದು ಅಂತ. ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಸಮಾಜವಾದಿಯ ತತ್ವ ಸಿದ್ಧಾಂತಗಳ ಮೂಸೆಯಿಂದ ಹೊರಗಡೆ ಬಂದವರು. ಸೊ ಸಮಾಜವಾದಿ ತತ್ವ ಸಿದ್ಧಾಂತಗಳನ್ನ ಅನುಸರಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಇವತ್ತು ಒಂದು ಹಗರಣ ಮತ್ತು ಭ್ರಷ್ಟಾಚಾರದ ಈ ಬಲೆಯಲ್ಲಿ ಸಿಲುಕ್ ಹಾಕೊಂಡಿರೋದು, ಅದು ಒಂದು ರೀತಿ ಅವರು ಪಾಲಿಸಿಕೊಂಡು ಬರ್ತಾ ಇರುವಂತಹ ತತ್ವ ಸಿದ್ಧಾಂತಗಳಿಗೆ ಒಂದು ವಿರುದ್ಧವಾದಂತಹ ಒಂದು ಅಭಿಪ್ರಾಯವನ್ನ ಮೂಡಿಸಿದೆ. ಯಾಕೆ ಅಂತಂದ್ರೆ, ಈಗ ಉದಾಹರಣೆಗೆ ಈ ಮೂಡಾದಲ್ಲಿ ಅದು ಕಾನೂನಾತ್ಮಕವಾಗಿ ಅದು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ, ಇದರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ಮತ್ತು ಪ್ರಾಬಲ್ಯ ಎಷ್ಟು ಮಟ್ಟಿಗೆ ಬಳಸಿಕೊಳ್ಳಲಾಗಿದೆ, ಮತ್ತು ಮೂಡ ಅಧಿಕಾರಿಗಳು ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು, ಅದು ಕಾನೂನಾತ್ಮಕವಾಗಿ ಸಪರೇಟ್ ಆಗಿ ಇಡೋಣ. ಅದು ಕಾನೂನಿನ ಪ್ರಕಾರ ಅವರು ನೋಡ್ಕೊಳ್ತಾರೆ, ಮತ್ತು ಕಾನೂನಿನ ಪ್ರಕಾರ ಅವ್ರ ವಿರುದ್ಧ ಯಾಕೆ ಕಾನೂನು ಪ್ರಕಾರದ ಆಕ್ಷನ್ಸ್ ಅನ್ನ ತಗೊಳ್ಬಾರ್ದು ಅಂತ ರಾಜ್ಯಪಾಲರಿಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೋಗಿದೆ. ರಾಜ್ಯಪಾಲರು ಕೇಳಿದ್ದಾರೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ನಿಮ್ಮ ವಿರುದ್ಧ ಯಾಕೆ ನಾವು ಕಾನೂನಾತ್ಮಕವಾದಂತಹ ಆಕ್ಷನ್ ತಗೊಳ್ಬಾರ್ದು ಅಂತ. ಸೊ ಕಾನೂನಾತ್ಮಕವಾಗಿ ಅದು ಏನ್ ನಡೆಯುತ್ತೆ ನೋಡೋಣ. ಬಟ್ ಸಿದ್ದರಾಮಯ್ಯನವರ ವಿಚಾರ, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಹೆಂಗ್ ಬಂತು? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂತು. ಹೌದಾ? ಸೊ ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ತಾವು ಹಾಕಿಕೊಳ್ಳುವಂತಹ ಬಿಳಿ ಬಟ್ಟೆ ಏನಿದೆ ಅಲ್ಲ, ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಏನಿದೆ, ಅದರಷ್ಟೇ ಶುಭ್ರವಾದಂತಹ, ಯಾವುದೇ ಭ್ರಷ್ಟಾಚಾರ ಹಗರಣಗಳಿಲ್ಲದಂತಹ ಅತ್ಯಂತ ಪಾರದರ್ಶಕ ಪ್ರಾಮಾಣಿಕ ವ್ಯಕ್ತಿ ಅಂತ
ಹೇಳಿಕೊಳ್ಳುವಂತ ಸಿದ್ದರಾಮಯ್ಯನವರ ಪಂಚೆಗೆ ಮತ್ತು ಶರ್ಟ್ಗೆ ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಂತಹ ಕೆಸರು ಅಂಟಿಕೊಂಡಿದೆ. ಹೌದು. ಸೊ ಇದನ್ನ ಅವರು ಪಾಲಿಸಿಕೊಂಡು ಬರ್ತಾ ಇರುವಂತ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾದಂತ ವ್ಯಕ್ತಿಗಳು ಜೀರ್ಣಿಸ್ಕೊಳ್ಳೋದು ಕಷ್ಟ. ಹೌದು. ಇದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಹುಬ್ಳೋ ವಾಚಿಂದು ತುಂಬಾ ದೊಡ್ಡ ಪ್ರಕರಣ ಅಥವಾ ಹಗರಣ ಇದೆ. ಯಾರು ಕುಮಾರಸ್ವಾಮಿ ಅವರು ಹೊರಗಡೆ ತಂದ್ರು. ಹಿ ಮ್ಯಾನೇಜ್ಡ್ ಇಟ್ ಸಮ್ಹೌ, ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರು, ದೊಡ್ಡ ವಿಷಯ ಆಗ್ಲಿಲ್ಲ. ಸೊ ಈ ತರದ ಒಂದು ಪ್ರಕರಣ ಹೊರಗಡೆ ಬಂದಾಗ ಸಿದ್ದರಾಮಯ್ಯನವರು ಇದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಈಗ ಒಂದು ಸಮಿತಿ ರಚನೆ ಮಾಡ್ತೀವಿ ಅಥವಾ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದ್ರೆ ಈಗ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ನಡೆಯುವಂತಹ ತನಿಖೆಗಳು ತಾವೇ ತನಿಖೆಗೆ ಆದೇಶ ಕೊಟ್ಟು ತಾವೇ ನಿರಪರಾಧಿ ಅಂತ ಹೇಳಿಸ್ಕೊಳ್ಳೋದು, ಅದಕ್ಕೊಂದು ಕಾನೂನಾತ್ಮಕವಾದಂತಹ ಮಾನ್ಯತೆ ಇದ್ದರೂ ಕೂಡ ಒಂದು ನೈತಿಕವಾಗಿ ಮತ್ತು ತಾವು ಅನುಸರಿಸ್ಕೊಂಡು ಬರ್ತಾ ಇರುವಂತ ತತ್ವ ಸಿದ್ಧಾಂತಗಳಿದಾವಲ್ಲ ಅದನ್ನ ನಾವು ಓರೆಗೆ ಹಚ್ಚಿ ನೋಡಿದಾಗ ಇಟ್ಸ್ ನಾಟ್ ಅ ಗ್ರೇಟ್ ಮೂವ್ ಅಂತ ಅನ್ಸುತ್ತೆ. ಸೊ ಒಂದು ಪ್ರಾಮಾಣಿಕವಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆ ಆಯ್ತ್ರಪ್ಪ, ನಂದೇನು ತಪ್ಪಿಲ್ಲ, ನಾವೇನೋ ಮೂಡ ಕೇಳಿದ್ವಪ್ಪ ಬೇರೆ ಕಡೆ ಸೈಟ್ ಕೊಡಿ ಅಂತ ಕೊಟ್ಬಿಟ್ಟಿದ್ದಾರೆ, ಅದ್ರಲ್ಲಿ ನಮ್ ತಪ್ಪೇನಿದೆ, ಹೋಗಿ ನೀವು ಕೇಳ್ಕೊಳ್ಳಿಯಲ್ಲ ಅಧಿಕಾರಿಗಳನ್ನ ಅಂತ. ಸೊ ತಪ್ಪಿಲ್ಲದೆ ಇರುವಾಗ ಒಂದು ಸ್ವತಂತ್ರವಾದಂತ ತನಿಖೆನ ಮಾಡಿಸಬಹುದಾಗಿತ್ತು ಅವರೇ, ಆಯ್ತಾ. ಮತ್ತು ನ್ಯಾಯಾಲಯದ ಸುಪರ್ದಿಯಲ್ಲಿ ಒಂದು ತನಿಖೆಯನ್ನ ಮಾಡಿಸಿ ಅವರು ತಾವು ತುಂಬಾ ಒಳ್ಳೆಯ ಒಂದು ಆಡಳಿತಾತ್ಮಕವಾದಂತ ನಿರ್ಧಾರವನ್ನ ತಗೊಂಡಿದೀವಿ ಅಂತ ಅದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಅಷ್ಟೇ ಚಾತಕ ಪಕ್ಷಿಗಳಂತೆ ಕಾಯ್ದು ಕುಳಿತಿರುವಂತಹ ಬಿಜೆಪಿ ಮತ್ತು JDS ಪಾರ್ಟಿಗೆ ಬೇಕು ಅಂತ ಅರಿವಾಣದಲ್ಲಿ ಇಟ್ಬಿಟ್ಟು ನೀವು ಹಗರಣಗಳನ್ನ ಅವ್ರಿಗೆ ಕೊಟ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಇಷ್ಟಿದ್ರು ಕೂಡ ಕಡ್ದು ದೊಡ್ಡ ಗುಡ್ಡ ಮಾಡೋರು ಇವರು. ಸೊ ಅಂತದ್ರಲ್ಲಿ ಬೆಟರ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಸಿದ್ದರಾಮಯ್ಯನವರು ಈ ಬಾರಿ ಅಂತ. ಆದ್ರಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಮಗೆ ಗೊತ್ತು, ಇದು ಒಂದು ರೀತಿ ಯಾವಾಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಗೆ DK ಶಿವಕುಮಾರ ಸಿದ್ದರಾಮಯ್ಯನವರ ಅಂತ ದೊಡ್ಡ ಜಗಳ. ಅದಾದ್ಮೇಲೆ ಕೊನೆಗೆ ಸಿದ್ದರಾಮಯ್ಯನವರ ಒಂದು ಪಾತ್ರ ಎಲೆಕ್ಷನ್ ನಲ್ಲಿ ರಿಸಲ್ಟ್ ನಲ್ಲಿ ತುಂಬಾ ದೊಡ್ಡದಿದ್ದರಿಂದ ಫಸ್ಟ್ ಅವರಿಗೆ ಅವಕಾಶ, ಆಮೇಲೆ ಅಧಿಕಾರ ಹಂಚಿಕೆಯ ಮಾತು ಅಂತ. ಸೊ ಈಗ 1.5 ವರ್ಷ ಆಗ್ತಾ ಬಂತು. ಅಲ್ಲಲ್ಲಿ ಮುಖ್ಯಮಂತ್ರಿ ಮಾಡಿ ಈ ರೀತಿಯಾದಂತ ಕೆಲವೊಂದು ಅಪಸ್ವರಗಳು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು? ನಮಗೇನಿಲ್ಲಪ್ಪ, ಇದು ಅವ್ರ ಕುರ್ಚಿ ಕಿತ್ತಾಟ, DK ಶಿವಕುಮಾರ್ ಅವರೇ ಮಾಡ್ತಾ ಇರೋದು ಇದನ್ನ ಅಂತ ಹೇಳಿದ್ರು. ಈಗ ಹೊರಗಡೆ ಎಕ್ಸ್ಟ್ರಲ್ಲಿಂದ ಕೇಳಿ ಬರ್ತಾ ಇರೋದು DK ಶಿವಕುಮಾರ್ ವಿಜೇಂದ್ರ ಅವರು ಒಂದಾಗ್ಬಿಟ್ಟಿದ್ದಾರೆ, ಅಧಿಕಾರಕ್ಕೋಸ್ಕರ ಒಂದಾಗ್ಬಿಟ್ಟಿದ್ದಾರೆ, ಅವ್ರ ಮೂಲಕ ಹಿಂಗ ಆಗ್ತಾ ಇದೆ ಅಂತ. ಸೊ ತಮ್ಗೇನ್ ಅನ್ಸುತ್ತೆ? ಅದು ಈಗ ಸಹಜವಾಗಿ ಮೇಡಮ್ ಬಹಳಷ್ಟು ಜನ ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅನ್ನೋದು DK ಶಿವಕುಮಾರ್ ಅವ್ರ ಗುರಿ. ಹೇಗಾದ್ರೂ ಮಾಡಿ DK ಶಿವಕುಮಾರ್ ಅವರು CM ಆಗಿಬಿಡಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಶತಾಯಗತಾಯ BJP ಅವ್ರ ಜೊತೆ ಸೇರಿನಾದರೂ ಈ ರೀತಿಯಾಗಿ ಹೋರಾಟಗಳನ್ನು ಪಾದಯಾತ್ರೆಗಳನ್ನು ಮಾಡಿಸಿ ಆದರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ ಸಿಕ್ಕಿರಲಿಲ್ಲ ಮೇಡಮ್. ಪ್ರಥಮ ಬಾರಿಗೆ ಇಂಥ ದೊಡ್ಡ ಆರೋಪ ಸಿಕ್ಕಿದೆ. ಹಾಗಾಗಿ ಇದನ್ನು ಬಳಸ್ಕೊಳ್ತಿದ್ದಾರೆ. ನಾನು ಹಾಕಿಕೊಳ್ಳುವ ವಸ್ತ್ರದಂತೆ ಬಿಳಿ ಪಂಚೆ ಬಿಳಿ ಶರ್ಟ್ ನಂತೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ 40 ವರ್ಷಗಳ ರಾಜಕೀಯ ಜೀವನವನ್ನ ನಾನು ಅಷ್ಟು ಶುಭ್ರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಸೊ ಅಂತಹ ಒಬ್ಬ ಸಿದ್ದರಾಮಯ್ಯನವರ ಮೇಲೆ ಇದು ಕಾನೂನಾತ್ಮಕವಾಗಿ ಇದು ಎಷ್ಟರ ಮಟ್ಟಿಗೆ ಇದು ನಿಜಕ್ಕೂ ಆರೋಪ ಸಾಬೀತಾಗುತ್ತೋ ಇಲ್ವೋ, ಆದರೆ ಒಂದು ಪರ್ಸೆಪ್ಷನ್, ಜನರಲ್ಲಿ ಒಂದು ಅಭಿಪ್ರಾಯ. ಈಗ ಹೆಂಗಾಗೋಗಿದೆ ಅಂದ್ರೆ ರಾಜಕೀಯದಲ್ಲಿ ನೀವು 1000 ಸಲ ಒಂದು ಸುಳ್ಳು ಹೇಳ್ಬಿಟ್ರೆ ಅದೇ ಸತ್ಯ ಅಂತ ನಂಬಿಡ್ತಾರೆ. ಸೊ ಬಿಜೆಪಿಯ ಟೆಕ್ನಿಕ್ ಅದು, ಅವ್ರು ರಾಜಕೀಯವಾಗಿ ಅದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಈ ಪಾದಯಾತ್ರೆಯಿಂದ ನಾಳೆ ಏನು ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಜೈಲಿಗೆ ಹಾಕ್ತಾರ? ನೋ. ಆದ್ರೆ ಜನರ ಮೈಂಡ್ ಅಲ್ಲಿ ಒಂದು ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸ್ತಾರೆ, ಕಳಂಕರಹಿತರು ಅನ್ನೋ ಇಮೇಜ್ ಏನಿದೆ ಅದು ಈ ಪಾದಯಾತ್ರೆಯಿಂದ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ, ಡ್ಯಾಮೇಜ್ ಆಗಬಹುದು. ಸಿದ್ದರಾಮಯ್ಯನವರ ವಿರುದ್ಧ ಇಂಥ ಒಂದು ಆರೋಪಕ್ಕಾಗಿ ಕಾಯ್ತಾ ಇದ್ರು ಸ್ವಪಕ್ಷದ ನಾಯಕರೇ ಅನ್ನೋ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇತ್ತು. ಎಸ್ಪೆಷಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ವಿರೋಧಿ ಬಣ ಏನಿದೆಯಲ್ಲ, ಎಷ್ಟು ವರ್ಷ ಸಿದ್ದರಾಮಯ್ಯನವರು ಒಬ್ಬರೇ ಆಡಳಿತ ಮಾಡಬೇಕು, ಜೊತೆಗೆ ಜನರ ಮನಸ್ಸಲ್ಲಿ ಏನಿದೆ ಸಿದ್ದರಾಮಯ್ಯನವ್ರ ಬಗ್ಗೆ, ಸಿದ್ದರಾಮಯ್ಯನವರು ಒಬ್ಬರು ಕ್ಲೀನ್ ಇಮೇಜ್ CM, ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ, ಕಳಂಕ ಇಲ್ಲ,
ಇಷ್ಟು ವರ್ಷದ ರಾಜಕಾರಣದಲ್ಲಿ ಈ ಒಂದು ಆರೋಪ ಸಿಕ್ಕಿದೆಯಲ್ಲ, ಹೇಗಾದರೂ ಮಾಡಿ ಜನರ ಮನಸ್ಸಿನಲ್ಲಿ ಇದನ್ನು ಬೇರೂರಬೇಕು. ಸಿದ್ದರಾಮಯ್ಯನವರು ಕೂಡ ಎಲ್ಲ ರಾಜಕೀಯ ನಾಯಕರ ತರಾನೇ ಅನ್ನೋ ಒಂದು ನಿಟ್ಟಿನಲ್ಲಿ ಜನರ ಮನಸ್ಸಿನಲ್ಲಿ ಬೇರೂರಿರುವಂಥ ಪ್ರಯತ್ನವನ್ನು ಈಗ ಸ್ವತಃ ಬಿಜೆಪಿಯವರು ಮಾಡ್ತಾ ಇದ್ದಾರೆ, JDSನವ್ರು ಮಾಡ್ತಾ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಯಾರವರು ರಾಮ್? ಅಂದ್ರೆ ಈಗ ಜನರ ಮಾತು DK ಶಿವಕುಮಾರ್ ಹೇಳಿದಂತೆ DK ಶಿವಕುಮಾರ್ CM ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಮೇಡಮ್. ಹಾಗಾಗಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಕಳಂಕಿತರನ್ನಾಗಿ ಮಾಡಬೇಕು, ಅವರನ್ನ ಚೇರ್ನಿಂದ ಕೆಳಗಿಳಿಸಬೇಕು, ನಾನು CM ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರಂತೆ ಅನ್ನೋ ಜನ ಮಾತು. ಐ ಡೋಂಟ್ ನೋ, ಯಾಕೆ ಅಂತಂದ್ರೆ ಒಳಗಡೆ ಏನೇನಿದೆ ಅಂತ. ರಾಜಕೀಯ ಅವರೇ ಹೇಳ್ತಲ್ಲ, ರಾಜಕೀಯ ಇದೇನು ಸನ್ಯಾಸ ಅಲ್ಲ ಇದು ಅಂತ. ಸೊ ಎಲ್ಲರಿಗೂ ಕೂಡ ಅಧಿಕಾರಕ್ಕೆ ಬರಬೇಕು, ತಾವು ಒಂದು ಉನ್ನತವಾದಂತಹ ಸ್ಥಾನವನ್ನ ನಿಭಾಯಿಸಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. DK ಶಿವಕುಮಾರ್ ಅವ್ರಿಗೆ ಆಸೆ ಇಲ್ವಾ? ಡೆಫಿನೆಟ್ಲಿ ಇದೆ. ಯಾಕೆ ಅಂತಂದ್ರೆ ಅವರು ತಾವು ಎಲೆಕ್ಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರು ಹೇಳಿದ್ದೆ ಅದು, ನೋಡಿ ದೇವೇಗೌಡರಿಗೊಂದು ಚಾನ್ಸ್ ಕೊಟ್ರಿ, ಕುಮಾರಸ್ವಾಮಿ ಅವ್ರಿಗೊಂದು ಚಾನ್ಸ್ ಕೊಟ್ರಿ, ನನಗೂ ಒಂದು ಚಾನ್ಸ್ ಕೊಡಿ, ನಾನು ನಿಮ್ಮ ಸಮುದಾಯದವನೇ. ಈಗ ಒಂದು ಒಳ್ಳೆ ಸಂದರ್ಭ ಒದಗಿ ಬಂದಿದೆ, ಒಬ್ಬ ಒಕ್ಕಲಿಗರು ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಒದಗಿ ಬಂದಿದೆ, ಹೀಗಾಗಿ ನನ್ನ ಕೈ ಬಲಪಡಿಸಿ ಅಂತ ಕೇಳ್ಕೊಂಡ್ರು. ಅಂಡ್ ಡೆಫಿನೆಟ್ಲಿ ಒಕ್ಕಲಿಗ ಸಮುದಾಯ ಪಾರ್ಶಿಯಲಿ DK ಶಿವಕುಮಾರ್ ಅವ್ರ ಜೊತೆ ಹೋಯ್ತು. ಅವ್ರೇನು ಸನ್ಯಾಸಿನೂ ಅಲ್ಲ. ಆದ್ರೆ ನಿಜಕ್ಕೂ ಕೂಡ ಇವರೇ ಹಿಂದೆ ಇದ್ದು ಈ ಹಗರಣಗಳು ಅಥವಾ ಈ ರೀತಿಯಂತಹ ಸಂದರ್ಭ ಸೃಷ್ಟಿಸಿದ್ದಾರಾ? ಕಾಲನೇ ಉತ್ತರ ಕೊಡುತ್ತೆ. ಎಸ್, ಇದು ಏನಿದೆ ಅಲ್ಲ, ಈ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದೆ ಯಾರು? ಅಫ್ಕೋರ್ಸ್ BJPಯವರ, JDSನವರ ಅನ್ನೋದು ಒಂದು ಪ್ರಶ್ನೆ. ಆದರೆ ಸ್ವಪಕ್ಷದ ನಾಯಕರು ಕೂಡ BJP JDSನ ಜೊತೆಗೆ ಕೈ ಜೋಡಿಸಿದಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಯಾಕೆ ಅಂತ ಹೇಳಿದರೆ DK ಶಿವಕುಮಾರ್ ಮಾತ್ರ ಅಲ್ಲ, ಬೇರೆ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ನಾವು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾತು ಇದೆ. ಇನ್ನೊಂದು ಆಂಗಲ್ ಇದೆ. ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಯಾವ್ಯಾವ ರಾಜ್ಯಗಳಲ್ಲಿ BJP ಏತರ ಮುಖ್ಯಮಂತ್ರಿಗಳಿದ್ದಾರೋ ಅಥವಾ BJP ಏತರ ಪಕ್ಷಗಳು ಅಧಿಕಾರದಲ್ಲಿದ್ದಾವೋ ಅಲ್ಲೆಲ್ಲ ಇರುವಂತಹ ನಾಯಕರುಗಳನ್ನ ಟಾರ್ಗೆಟ್ ಮಾಡೋದು ಮತ್ತು ಅವರನ್ನ ವೀಕ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ ಅಂತ. ಸೊ ಜಾರ್ಖಂಡ್ ನಲ್ಲಿ ಹೇಮಂತ್ ಸೊರೇನ್ ವಿರುದ್ಧ ಇದೇ ರೀತಿಯಾದಂತಹ ಅಸ್ತ್ರ ಪ್ರಯೋಗ ಮಾಡಿದ್ರು. ಅವರು ಜೈಲ್ ಒಳಗಡೆನೂ ಹೋದ್ರು, ಹೊರಗಡೆ ಬಂದ್ರು, ಮತ್ತೆ ಮುಖ್ಯಮಂತ್ರಿ ಆದ್ರು. ಡೆಲ್ಲಿಯಲ್ಲೂ ಕೂಡ ದಿ ಸೇಮ್ ಟೆಕ್ನಿಕ್. ಅಲ್ಲೂ ಕೂಡ ಕೇಜ್ರಿವಾಲ್ ಅವರ ವಿರುದ್ಧ ಹಗರಣಗಳು ಮತ್ತು ಅವರ ವಿರುದ್ಧ ಆಪಾದನೆಗಳು, ಆರೋಪಗಳು. ಜೈಲಲ್ಲಿ ಇದ್ದುಕೊಂಡೇ ಅವರು ಈಗ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅದೇ ಆಗುತ್ತಾ? ಇಲ್ಲ. ಯಾಕೆ ಅಂತಂದರೆ ಕೇಜ್ರಿವಾಲ್ ಮತ್ತು ಸೊರೇನ್ ಅವರಿಬ್ಬರೂ ಕೂಡ ಒಂದು ರೀತಿ ಅವರ ಸುತ್ತನೇ ಕೇಂದ್ರೀಕೃತವಾದಂತಹ ಒಂದು ರಾಜಕೀಯ. ಅಲ್ಲಿ ಅವ್ರಿಗೊಂದು ಹೈಕಮಾಂಡ್ ಇಲ್ಲ, ಅವರೇ ಹೈಕಮಾಂಡು. ಆದರೆ ಇಲ್ಲೊಂದು ಹೈಕಮಾಂಡ್ ಇದೆ. ಸಿದ್ದರಾಮಯ್ಯನವರು ತನಗಿಷ್ಟ ಬಂದಂತೆ ಇಲ್ಲಿ ನಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಅಂತ ಅಲ್ಲಿ ಹೈಕಮಾಂಡ್ ಮೂಗಿಡಿದ್ರೇ ಇಲ್ಲಿ ಬಾಯಿ ತೆಗೆಯವ್ರು ಇವರು. ಹೀಗಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಗಿದ್ದಾಗಲಿ ಬಿಡು, ಬರೋದು ಬರಲಿ ಬಿಡು, ನನಗೆ ಗೊತ್ತೈತೆ ನಾ ಹೆಂಗೆ ಮಾಡ್ಬೇಕಂತೇಳಿ ಕೇಜ್ರಿವಾಲ್ ಅವ್ರ ಥರ ಜೈಲಲ್ಲಿ ಕುತ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ ಅಥವಾ ಆಡಳಿತ ನಡೆಸೋಕ್ಕಾಗಲ್ಲ. ಇಲ್ಲಿ ಇವರಿಗೆ ಹೇಳೋಕ್ಕೆ ಕೇಳೋಕ್ಕೆ ಅಂತ ಒಂದು ಹೈಕಮಾಂಡ್ ಇದೆ. ಸೊ ಡೆಫಿನೆಟ್ಲಿ ಈಗ ರಾಹುಲ್ ಗಾಂಧಿ ಅವರು ಒಂದು ಭಾರತ್ ಜೋಡೋ ಯಾತ್ರೆ ಮಾಡಿದರು. ಈ ಬಾರಿಯ ಲೋಕಸಭೆ ಚುನಾವಣೆಯ ಫಲಿತಾಂಶ ಏನಿದೆ, ಡೆಫಿನೆಟ್ಲಿ ರಾಹುಲ್ ಗಾಂಧಿ ಅವರ ಇಮೇಜನ್ನು ಒಂದು ಸ್ವಲ್ಪ ದುಪ್ಪಟ್ಟು ಮಾಡಿದೆ. ಸೊ ಒಂದು ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ಉತ್ತಮ ಆಡಳಿತದ ಒಂದು ಏನು ಹೇಳ್ತೀವಿ ಪ್ರಚಾರವನ್ನು ಮಾಡ್ಕೊಂಡು ಬಂದಂತಹ ರಾಹುಲ್ ಗಾಂಧಿ ಅವರು ಈಗ ಸದನದಲ್ಲಿ ಅಂದರೆ ಸಂಸತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹೇಳ್ತಾರೆ, ಸೊ ವಾಲ್ಮೀಕಿ ನಿಗಮದ ಹಗರಣವನ್ನು ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, 84 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿ ಸದನದ ಒಳಗಡೆ ಚಿಮಾರಿ ಹಾಕಿದ ಮೇಲೆ ಯಾಕೆ ರಾಹುಲ್ ಗಾಂಧಿ ಅವರು ಇಂತಹ ಒಂದು ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಾರೆ? ನಾಳೆ ಅವರು ಬಂದು ಎಲ್ಲಾದರೂ ಯಾವುದೇ ಒಂದು ಈಗ ಬರ್ತಾ ಇರುವಂಥ ಎಲೆಕ್ಷನ್ಸ್ ಏನಿದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಡೆಫಿನೆಟ್ಲಿ ಕರ್ನಾಟಕನೇ ಅಲ್ಲಿ ಇಶ್ಯೂ. ನೋಡಿ, ನಿಮ್ಮ ಮುಖ್ಯಮಂತ್ರಿ ಅಲ್ಲಿ ಕರ್ನಾಟಕದಲ್ಲಿ ಮೂಢ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಅಂತ. ಸೊ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಡೆಫಿನೆಟ್ಲಿ ಈ ಒಂದು ಹೈಕಮಾಂಡ್ ರಾಜ್ಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆ ನಿರ್ಧಾರ ಏನು? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಇನ್ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ತಾರಾ? ಮೇಡಮ್, ಸಿದ್ದರಾಮಯ್ಯನವರನ್ನ ಅಕಸ್ಮಾತ್ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಕಾಂಗ್ರೆಸ್ ಕುಸಿದು ಬಿಡಲ್ವಾ ಅನ್ನೋದೊಂದು ಪ್ರಶ್ನೆ. ಕುಸಿದು ಬೀಳುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಭ್ರಷ್ಟಾಚಾರದ ಆರೋಪ ಇದ್ದುಕೊಂಡು ಮುಂದಕ್ಕೆ ಹೋಗ್ತೀವಿ ಅಂದರೆ ಸಾಧ್ಯ ಇಲ್ಲ.
ಸೊ ಇದು ಆರೋಪ ಅಷ್ಟೇ. ಆದರೆ ಈ ಥರದ ಆರೋಪಗಳನ್ನು ಇಟ್ಕೊಂಡು ಮುಂದಕ್ಕೆ ಹೋಗೋದು ಎಷ್ಟು ದೂರ ಹೋಗೋಕ್ಕಾಗುತ್ತೆ ಅಲ್ವಾ? ಸೊ ಜನ ಆರೋಪ ಇಲ್ಲದೆ ಇರುವಂತಹ ಒಬ್ಬ ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕ ವ್ಯಕ್ತಿ ಏನು ಹೇಳಿದ್ರು ಕೇಳಿಬಿಡ್ತಾರೆ. ನಿಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ ಎಂದಾಗ ಒಂದು ಸ್ವಲ್ಪ ಹಿಂದಕ್ಕೆ ಸರೀತಾರೆ. ಬಟ್ ರಾಜಕೀಯವಾಗಿ ಏನೇನೆಲ್ಲ ಆಗ್ಬೋದು, ಆ ಹಿಂದ ಓಟ್ಗಳು ಏನಾಗ್ಬೋದು, ಚದರ್ತವ, BJP ಅದರ ಲಾಭ ಪಡ್ಕೊಳ್ಳುತ್ತಾ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕಾದಂತಹ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯನವರು ಸೂಚಿಸಿದ ವ್ಯಕ್ತಿನೇ ಆಗ್ತಾರಾ, ಅಥವಾ ಈಗ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಯಾರಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರಾ? ಅದು ಕೂಡ ತುಂಬ ದೂರದ ಮಾತು ಅಂತ ಅನಿಸುತ್ತೆ. ಆದರೆ BJP ಟ್ರೈ ಮಾಡ್ತಾ ಇರೋದು ಅದಕ್ಕೆ, BJP ಟ್ರೈ ಮಾಡ್ತಿರೋದು ಅದಕ್ಕೆ. ಆಮೇಲೆ ವಿಜೇಂದ್ರ ಅವ್ರು ಬಂದಮೇಲೆ ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಬೇಕಲ್ಲ ಅಲ್ವಾ? ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲಲ್ಲ. ಸೊ ಅವ್ರು ರಾಜ್ಯಾಧ್ಯಕ್ಷ ಆದಮೇಲೆ ಒಂದು ಸ್ವಲ್ಪ ಆದರೂ ಏನಾದರೂ ಶೇಕ್ ಮಾಡಬೇಕಲ್ಲ. ನೋಡಿ, ಈ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ರೀತಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೋಗುತ್ತೆ ರಾಜ್ಯಪಾಲರಿಗೆ. ಆಗ ರಾಜ್ಯಪಾಲರಾಗಿದ್ದವ್ರು ಯಾರು? ಹಂಸರಾಜ್ ಭಾರದ್ವಾಜ್ ಅವರು. ಆಗ ಹಂಸರಾಜ್ ಭಾರದ್ವಾಜ್ ಅವರು ಇದೇ ರೀತಿ ನ್ಯಾಯಾಂಗ ತನಿಖೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರ ತಗೊಳ್ತಾರೆ. ಆಗಲೂ ಇದೇ ರೀತಿ ದೊಡ್ಡ ಪ್ರಕರಣ ಆಯಿತು. ರಾಜ್ಯಪಾಲರು ಯಾರು? ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ರಾಜ್ಯಪಾಲರು ಯಾರು? ರಾಜ್ಯಪಾಲರಿಗೆ ಅಧಿಕಾರ ಇದೆಯಾ? ರಾಜ್ಯಪಾಲರು ಸರ್ಕಾರದ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡ್ಬೋದಾ ಅಂತ ಇದೇ ರೀತಿಯಾದಂಥ ಒಂದು ದೊಡ್ಡ ಇಶ್ಯೂ ರೇಸ್ ಆಗಿತ್ತು. ಎಕ್ಸಾಕ್ಟ್ಲಿ ವಿಜಯೇಂದ್ರ ಅವರು ಅಂಥದ್ದೇ ಸಿಚುವೇಶನ್ನ ಈಗ ಕ್ರಿಯೇಟ್ ಮಾಡಿದ್ದಾರೆ. ತನ್ನ ತಂದೆಯ ವಿರುದ್ಧ ಯಾವ ರೀತಿ ರಾಜ್ಯಪಾಲರ ಅಂಗಳದಿಂದ ತನಿಖೆಯಾಗಿ ಅದು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತಹ ಸಂದರ್ಭ ಒದಗಿ ಬಂತು, ಅದೇ ಸಂದರ್ಭವನ್ನು ವಿಜಯೇಂದ್ರ ಇವತ್ತು ಸೃಷ್ಟಿಸಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಅದೇ ಪ್ರೈವೇಟ್ ಕಂಪ್ಲೇಂಟು, ಅದೇ ರಾಜ್ಯಪಾಲರು, ಅದೇ ಮತ್ತೆ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಥರದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದೇ ಚಕ್ರವ್ಯೂಹದಲ್ಲಿ ಈಗ ಮತ್ತೆ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸಿದ್ದಾರೆ. ಸೊ ದಿಸ್ ಈಸ್ ದಿ ಸ್ಟ್ರೆಂತ್ ಆಫ್ ವಿಜಯೇಂದ್ರ ಅಂತ ಹೇಳ್ಬೋದಾ? ಐ ಡೋಂಟ್ ನೋ. ಇಷ್ಟೆಲ್ಲ ಇದೆ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನೇ ಇಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋದು BJP ಮತ್ತು JDS. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬೇಕು ಅಂತ. ಕೆಳಗಿಳಿತಾರ? ವಿ ಡೋಂಟ್ ನೋ. ಏನಾಗುತ್ತೆ ಗೊತ್ತಿಲ್ಲ. ಇದ್ರ ವಿರುದ್ಧ ಯಾರಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಐ ಡೋಂಟ್ ನೋ. ಹಾಗಾಗಿನೇ ನೋಡೋಣ ಈ ಪಾದಯಾತ್ರೆ ಇಲ್ಲಿಂದ ಮೈಸೂರಿನವರೆಗೂ ಹೋಗೋವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸ್ತೀವಿ ಅಂತ BJP ಅವರು ಹೇಳ್ತಾ ಇದ್ದಾರೆ. ನೋಡೋಣ ಈ ಪಾದಯಾತ್ರೆ ಯಶಸ್ವಿ ಆಗುತ್ತಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ಲ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.